ವೀರಣ್ಣ ಚರಂತಿಮಠ ಅವರು ನನಗೆ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಲ್ಲಿ ಜೊತೆಗಿದ್ದಾರೆ. ರಾಜಕೀಯದಲ್ಲಿ ಎಲ್ಲವೂ ಕೃತಜ್ಞತೆ ಇರಬೇಕು. ರಾಜಕಾರಣದಲ್ಲಿ ಯಾವ ಪಕ್ಷ ನಮ್ಮನ್ನು ಬೆಳೆಸಿದೆ ಅದಕ್ಕೆ ಕೃತಜ್ಞತರಾಗಿರಬೇಕು ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿಕೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೋ ಒಂದು ಕುಟುಂಬದ ಸಲುವಾಗಿ ಪಕ್ಷಕ್ಕೆ ದ್ರೋಹ ಮಾಡುವುದು, ನಮಗೆ ಉಪಕಾರ ಮಾಡಿದವರಿಗೆ ದ್ರೋಹ ಮಾಡಿ ರಾಜಕಾರಣ ಮಾಡುವುದರಲ್ಲಿ ಅರ್ಥವಿಲ್ಲ. ಸಿದ್ದರಾಮಯ್ಯ ಹಾಗೂ ಎಂಬಿ ಪಾಟೀಲ್ ಹೇಳ್ತಾರೆ, ಸ್ವಾಭಿಮಾನ ಇದ್ರೆ ಯತ್ನಾಳ್ ಪ್ರಚಾರಕ್ಕೆ ಹೋಗಬಾರದು ಎಂದು. ಎಂಬಿ ಪಾಟೀಲ್ರಿಗೆ ಸ್ವಾಭಿಮಾನ ಇದ್ರೆ ಅವರು ಸಹ ಭಾಗ್ಯವಾಡಿಯಲ್ಲಿ ಪ್ರಚಾರಕ್ಕೆ ಹೋಗಬಾರದು ಎಂದರು. ಬಬಲೇಶ್ವರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಅವರ ಅಣ್ಣ ಮುಸುಕುದಾರಿಯಾಗಿ ಹೋಗಿ ಪ್ರಚಾರ ಮಾಡಿದ್ದಾರೆ. ನಿಮಗೆ ಸ್ವಾಭಿಮಾನ ಇದ್ರೆ ನೀವು ಕೂಡ ಬಸವನ ಭಾಗ್ಯವಾಡಿಯಲ್ಲಿ ಹೋಗಿ ಎಂಬಿ ಪಾಟೀಲ್ ಪ್ರಚಾರ ಮಾಡಬೇಡಿ. ನಾನು ಬಿಜೆಪಿಗೆ ಬರುತ್ತೇನೆ ಎಂದು ಹೇಳಿ ಯಾರ ಕೈಕಾಲು ಹಿಡಿದಿಲ್ಲ. ನನಗೆ ಬಿಜೆಪಿ ಪಕ್ಷದ ಋಣ ಇದೆ. ಜೊತೆಗೆ ಹಿಂದೂ ಕಾರ್ಯಕರ್ತರು ಕರೆಯುತ್ತಿದ್ದಾರೆ. ಹೀಗಾಗಿ ಪ್ರಚಾರಕ್ಕೆ ಹೋಗುತ್ತಿರುವೆ ಎಂದರು. ನೋಡಿ, ಈಗ ನಾನು ಉಚ್ಚಾಟನೆ ಮಾಡಿಸಿದವರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಐತಿ. ಮತ್ತು ವೀರಣ್ಣ ಚರಂತಿಮಠ ನಮ್ಮ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದ. ರಾಜಕಾರಣದಾಗ ನಮ್ಮ ಹಿಂದಿನ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿರ್ತಾರೆ, ಯಾರು ಕಷ್ಟದಾಗ ಬಂದಿರ್ತಾರೆ, ಯಾವ ಪಕ್ಷ ನನ್ನನ್ನು ಬೆಳೆಸೈತಿ, ಇವೆಲ್ಲನೂ ಮನುಷ್ಯನ ಬಳಿ ಕೃತಜ್ಞತೆ ಇರಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಾಗ ಅರ್ಥ ಇಲ್ಲ. ಈಗ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಹೇಳ್ತಾರೆ, ಮಾನ ಮರ್ಯಾದೆ ಇದ್ರು ಹೋಗಬಾರ್ದು ಅಂತೇಳಿ. ಸ್ವಾಭಿಮಾನ ಇದ್ರು ಅವರು ಎಂ ಬಿ ಪಾಟೀಲ್ ಸ್ವಾಭಿಮಾನ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದಾನಲ್ಲ ಬಾಗೇವಾಡ್ಯಾಗ, ಅಲ್ಲಿಯೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಬಬಲೇಶ್ವರನಾಗ ಹಚ್ಚಡೋದು ಅವ್ರು ತಮ್ಮಂದೇ ಮಾಡ್ತಾರೆ ಎಲೆಕ್ಷನ್. ಹೀಗಾಗಿ ಎಂ ಬಿ ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರೂ ಹೋಗಬಾರ್ದು. ಇನ್ನು ಮುಂದಿನ ಚುನಾವಣೆ ಅವ್ರನ್ನ ಸೋಲಿಸ್ಬೇಕು. ಅಲ್ಲಿ ಇಬ್ಬರು ಕಂಪ್ನಿ ಸೋಲಿಸ್ಬೇಕು. ಅವ್ರಿಗೂ ಸ್ವಾಭಿಮಾನ ಇದೆ. ಯಾಕಂದ್ರೆ ಎಂ ಬಿ ಪಾಟೀಲ್ ಸೋಲಿಸ್ಬೇಕಂತೇಳಿ ಅಲ್ಲಿ ಅಣ್ಣ ರಾತ್ರಿ 1 ಗಂಟೆಗೆ ಮುಸುಕುದಾರಿಯಾಗಿ ಹೋಗಿ ಪ್ರಚಾರ ಮಾಡ್ಯಾನ ಎಂ ಬಿ ಪಾಟೀಲ್ ವಿರುದ್ಧ. ಹಾಗಾದರೆ ಸ್ವಾಭಿಮಾನ ಇದ್ದ ಎಂ ಬಿ ಪಾಟೀಲ್ರೆ ನೀವು ಅಲ್ಲಿ ಹೋಗಬೇಡ ಅಂತ ನಾ ಅವರಿಗೆ ಆಗ್ರಹ ಮಾಡ್ತೇನೆ. ನಾಟಕ ಮಾಡ್ತಿದ್ದಾರೆ, ಮರಳಿ ಬಿಜೆಪಿ ಹೋಗ್ಲಿಕ್ಕೆ ಯತ್ನಾಳ್ ರೀತಿ ಎಲ್ಲ ಮಾಡ್ತಾರೆ. ನೋಡ್ರಿ, ನಾನು ಯಾರ್ದು ಕೈ ಕಾಲು ಹಿಡಿದಲ್ಲ. ನಾ ಬಿ ಜೆ ಪಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿ ನಾ ಎಲ್ಲೂ ಹೇಳಿಲ್ಲ. ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿಯ ಮುಖಂಡರ ಮೇಲೆ ಸ್ವತಃ ವಿಜೇಂದ್ರ ನಾಮಪತ್ರಕ್ಕೆ ಬಂದಾಗ 2028 ನೆಕ್ಸ್ಟ್ CM ಬಸನಗೌಡ ಪಾಟೀಲ್ ಅಂತೇಳಿ ಅವ್ರ ಮುಂದೆ ಬೋರ್ಡ್ ಹಿಡಿದು ನನ್ನ ಹಾಡ ಹಚ್ಚಿ ಜನ ಸಂಕೇತ ಕೊಟ್ಟಾರೆ. 2028ಕ್ಕೆ ನಾವು ಯತ್ನಾಳ್ ಅವ್ರನ್ನೇ ಮುಖ್ಯಮಂತ್ರಿ ಒಪ್ಪಿಕೋತೀವಿ, ನೀನು ಒಪ್ಪೋದಿಲ್ಲ ಅಂತ ಅವನ ಮುಂದೆ ಹೇಳಿದ್ಮ್ಯಾಗ ಜನರ ಭಾವನೆ, ಹಿಂದೂಗಳ ಭಾವನೆ. ಇವತ್ತು ವೀರಣ್ಣ ಚರಂತಿಮಠರು ಒಬ್ಬ ಹಿಂದೂ, ಅವರು ಒಬ್ಬ ಪ್ರತಿನಿಧಿತ್ವ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಐತಿ. ಅವರು ಹಿಂದೂಗಳ ಓಟ್ ಮ್ಯಾಗನೇ ಆರಿಸಿ ಬರೋರು ಚರಂತಿಮಠರು. ಇವ್ರೇನು ಸಾಬ್ರೇನು ಹಾಕೋದಿಲ್ಲ ಅಲ್ಲಿ. ಅದನ್ನು ನಾವು ತೆಗೆದು ಬಿಡಬೇಕು ಫೈಲ್ ನಂದು. ಅದಕ್ಕೆ ಚರಂತಿಮಠರು ಭಾರತೀಯ ಜನತಾ ಪಾರ್ಟಿ ಅದ್ರ ಋಣ ಇದೆ, ನಾವು ಹೋಗಬೇಕಾಗಿದೆ. ಪರವಾಗಿ ಪ್ರಚಾರ ಮಾಡಕ್ಕೆ ಹೋಗ್ತೀರಿ ನೋಡ್ರಿ, ಅವ್ರೇನು ಕರೆದಿಲ್ಲ. ಅಲ್ಲೇ ಆಹ್ವಾನ ಇಲ್ಲ ದಾವಣಗೆರೆಗೆ. ಆಹ್ವಾನ ಇಲ್ಲಾರ್ದಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಒಂದೇ ಸವನೆ. ಇವರೆಲ್ಲ ಬಿ ಜೆ ಪಿ ಮುಖಂಡ್ರೇನು ಹೋಗ್ಯಾರ. ಇಲ್ಲಿದು ಕೆಲವೊಂದು ಮಂದಿ ಹೋಗ್ಯಾರ. ಸೋಕಾಲ್ಡ್ ಲಪುಟ್ರ ಕಂಪ್ನಿ ಹೋಗೈತಿ ಇಲ್ಲಿದು. ಬಿಜಾಪುರ್ನಾಗ ಇಲ್ಲ, ಬಿಜಾಪುರ್ನಾಗ ಮುಸ್ರಿಫ್ನ ಇಲೆಕ್ಷನ್ ಮಾಡಿದ ಕಾರಣ ನನ್ನ ಮಕ್ಕಳು ಇವತ್ತು ಬಾಗಲಕೋಟೆಯಾಗ ಹೋಗಿ ಬಿಳಿಗಡ್ಡ ಬಿಟ್ಕೊಂಡು ವಿಜೇಂದ್ರ ಜೋಡಿ ಅಡ್ಡಾಡಿದ್ರೆ ಇಲ್ಲೇನು ಮಾಡ್ಯಾರ ಅವರು ಹಗಲು ರಾತ್ರಿ. ಆ ಸೋಲಿಸಿದ ಗ್ಯಾರಂಟಿ ನಮ್ಮ ಕಾರ್ಪೊರೇಟರ್ಗಳನ್ನೆಲ್ಲ ಸೋಲಿಸ್ಬೇಕಂತೇಳಿ ಆಟೋ ರಿಕ್ಷಾ ತೊಗೊಂಡು ನಿಂತ ಕಳ್ಳ ನನ್ನ ಮಕ್ಕಳೆಲ್ಲ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.